ಥೈರಾಯ್ಡ್ ಅನ್ನುವಂಥದ್ದು ಒಂದು ಗ್ರಂಥಿ ನಮ್ಮ ದೇಹದಲ್ಲಿ. ಆ ಗ್ರಂಥಿ ಕೆಲವೊಂದಿಷ್ಟು ಹಾರ್ಮೋನ್ಸ್ಗಳನ್ನು ಸ್ರವಿಸುತ್ತೆ. ಈ ಹಾರ್ಮೋನ್ಸ್ಗಳು ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ನಡೆಯೋ ಹಾಗೆ ನೋಡ್ಕೊಳ್ಳುತ್ತೆ. ಥೈರಾಯ್ಡ್ ಹಾರ್ಮೋನ್ ಅನ್ನುವಂಥದ್ದು ನಿಮ್ಮ ದೇಹದ ಜೀರ್ಣಕ್ರಿಯೆ ಇರ್ಬೋದು, ಪಚನಕ್ರಿಯೆ ಹಾಗೂ ಅದರ ಧಾತುವಾಗಿ ಪರಿವರ್ತನೆ ಆಗುವಂಥ ಕೆಲಸದಿಂದ ಹಿಡಿದು ನಿಮ್ಮ ಸ್ಕಿನ್, ನಿಮ್ಮ ಕೂದಲು, ನಿಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಹೀಗೆ ಈ ಹಾರ್ಮೋನ್ಸ್ಗಳು ತುಂಬ ವಿಷಯಗಳನ್ನು ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಷಯ. ಯಾವಾಗ ಥೈರಾಯ್ಡಲ್ಲಿ ವ್ಯತ್ಯಾಸಗಳು ಬರುತ್ತೆ? ಯೂಶ್ವಲಿ ಒಂದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆದಾಗ, ಜೀವನ ಶೈಲಿ ಹಾಳಾದಾಗ, ಯಾರು ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡ್ತಾ ಇಲ್ಲ, ಅಥವಾ ಯಾರು ಸಮಯಕ್ಕೆ ಸರಿಯಾಗಿ ತಮ್ಮ ಇಮೋಷನ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಇಲ್ಲ, ಒಂದಿಷ್ಟನ್ನು ತಲೆ ಒಳಗೆ ಕೊರಿತಾ ಹಾಗೆ ಇಟ್ಕೊಂಡಿರ್ತಾರೆ, ಅಂಥವರಲ್ಲಿ ಥೈರಾಯ್ಡ್ ವೇರಿಯೇಷನ್ಸ್ ಆಗೋ ಸಾಧ್ಯತೆ ಜಾಸ್ತಿ. ಥೈರಾಯ್ಡ್ ವೇರಿಯೇಷನ್ಸ್ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಸ್ಟ್ರೆಸ್, ನಿದ್ದೆ, ಆಹಾರ, ವ್ಯಾಯಾಮ, ಅಲ್ಟಿಮೇಟ್ಲಿ ನೀವು ಏನೇ ರೋಗ ಇರಲಿ ಕೊನೆಗೆ ಅದು ಬಂದು ನಿಲ್ಲೋದು ಇಲ್ಲಿಗೇನೆ. ಯಾವುದೇ ರೋಗ ತಗೊಳ್ಳಿ, ಯು ನೇಮ್ ಎನಿ ಡಿಸೀಸ್, ನಾನು ಬೆಟ್ ಕಟ್ತೀನಿ ವಾಪಸ್ ಅದನ್ನು ನೀವು ನಿಧಾನಕ್ಕೆ ಹುಡುಕ್ತಾ ಕಾರಣ ಹುಡುಕ್ತಾ ಬಂದರೆ ಅದು ಬಂದು ನಿಲ್ಲೋದು ಇಲ್ಲಿಗೇನೆ. ಅದರಲ್ಲೂ ಥೈರಾಯ್ಡ್ ಅನ್ನುವಂಥದ್ದು ಇದಕ್ಕೆ ಡೈರೆಕ್ಟ್ಲಿ ಅಸೋಸಿಯೇಟೆಡ್. ನೀವು ಸ್ಟ್ರೆಸ್ಸಲ್ಲಿದ್ದೀರಾ, ಕೊರಗಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ಆ್ಯಂಗ್ಸೈಟಿಯಲ್ಲಿದ್ದೀರಾ, ಉದ್ವೇಗದಲ್ಲಿದ್ದೀರಾ, ಗೊಂದಲದಲ್ಲಿದ್ದೀರಾ, ಸಂದೇಹ, ಸಂಶಯ, ಅನುಮಾನ ಇಂಥದ್ದು ನಿಮ್ಮನ್ನು ತುಂಬ ಕಾಡ್ತಾ ಇದೆ ಅಂತ ಅಂದರೆ ಅಲ್ಲಿ ಥೈರಾಯ್ಡ್ ಫ್ಲಕ್ಚುವೇಷನ್ಸ್ ಆಗತ್ತೆ. ಹಾಗೆಯೇ ಆಹಾರದಲ್ಲೂ ಅಷ್ಟೆ, ಸಿಕ್ಕಾಪಟ್ಟೆ ಅಧ್ಯಶನ ಪದೇ ತಿನ್ನೋದು ಮಾಡ್ತಿದ್ದೀರಾ, ಅಥವಾ ತಿಂತಾನೇ ಇಲ್ಲ, ವೈಜ್ಞಾನಿಕವಾಗಿ ಏನೇನೋ ನಿಮ್ಮ ಮನಸ್ಸಿಗೆ ಕಣ್ಣಾಗಿ ತಿನ್ನೋದು, ಇಲ್ಲದೆ ಇದ್ದಾಗ ತಿಂದೇ ಇರೋದು, ಏನೇನೋ ಈ ಥರ ಎಕ್ಸ್ಪೆರಿಮೆಂಟ್ಸ್ ನಿಮ್ಮ ದೇಹದ ಮೇಲೆ ಮಾಡ್ತಾ ಇದ್ದೀರಾ ಅಂದರೆ ಥೈರಾಯ್ಡ್ ವೇರಿಯೇಷನ್ಸ್ ಬರುತ್ತೆ. ನಿದ್ದೆ, ಹಗಲಿಗೆ ಎಷ್ಟೊತ್ತಿಗೋ ಮಲಗೋದು, ರಾತ್ರಿ ಪೂರ ಎಚ್ಚರ ಇರೋದು, ರಾತ್ರಿ ಪೂರ್ತಿ ವರ್ಕ್ ಮಾಡೋದು, ಹಗಲಿಗೆ ನಿದ್ದೆ ಮಾಡೋದು, ಈ ವಿಪರೀತ ಕ್ರಿಯೆಗಳು ಅಂತ ಹೇಳ್ತೀವಿ. ಹಗಲು ನಿದ್ದೆ, ರಾತ್ರಿ ಜಾಗರಣೆ, ಯಾರು ಇದೆರಡನ್ನು ಮಾಡ್ತಿದ್ದೀರಾ ಅಂಥವರಲ್ಲಿ ಥೈರಾಯ್ಡ್ ಫ್ಲಕ್ಚುವೇಷನ್ಸ್ ಬರೋ ಸಾಧ್ಯತೆ ಜಾಸ್ತಿ. ಮನಸ್ಸಿಗೆ ರೆಸ್ಟ್ ಕೊಡ್ತಾ ಇಲ್ಲ, ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ, ದೈಹಿಕವಾದ ವ್ಯಾಯಾಮ, ದೈಹಿಕವಾದ ಶ್ರಮ ಇಲ್ಲ, ಕೂತಲ್ಲೇ ಕೆಲಸ ಮಾಡೋದು, ತಲೆ ಅಷ್ಟೇ ಉಪಯೋಗಿಸೋದು, ಮೆಂಟಲಿ ತುಂಬ ಫ್ರಸ್ಟ್ರೇಟೆಡ್, ತುಂಬಾ ಡ್ರೈನ್ ಔಟ್ ಆಗುವಷ್ಟು ವರ್ಕ್ ಅಥವಾ ಯೋಚನೆಗಳು, ದೇಹಕ್ಕೆ ಕೆಲಸ ಹೆಚ್ಚಿಗೆ ಕೊಡ್ತಾ ಇಲ್ಲ, ಕೂತ್ಕೊಳ್ಳೋದು, ಊಟ ಮಾಡೋದು, ಕೂತ್ಕೊಳ್ಳೋದು, ಕೆಲಸ ಮಾಡೋದು, ಕೂತ್ಕೊಳ್ಳೋದು, ಇಷ್ಟೇ ಆಗ್ತಿದೆ ಅಂತಂದರೆ ಅಂಥವರಲ್ಲಿ ಥೈರಾಯ್ಡ್ ಫ್ಲಕ್ಚುವೇಷನ್ ಬರುತ್ತೆ. ಸೊ ಥೈರಾಯ್ಡ್ ಅನ್ನೋ ಸಮಸ್ಯೆ ಡಿಟೆಕ್ಟ್ ಆದಾಗ ಆ ಹಾರ್ಮೋನ್ಸ್ಗಳು ಕೆಲವೊಬ್ಬರಲ್ಲಿ ವೆಯ್ಟ್ ಲಾಸ್ ಮಾಡುತ್ತೆ, ಕೆಲವೊಬ್ಬರಲ್ಲಿ ವೆಯ್ಟ್ ಗೇನ್ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಅಂತ ಬಂದಾಗ ಕೆಲವರಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ, ಕೆಲವರಲ್ಲಿ ಲೂಸ್ ಮೋಷನ್ ಆಗುತ್ತೆ, ಕೆಲವರಿಗೆ ಹೇರ್ ಫಾಲ್ ಆಗಿ ಎಷ್ಟರ ಮಟ್ಟಿಗೆ ಅದು ಹೋಗುತ್ತೆ ಅಂದರೆ ಆಟೋಇಮ್ಯೂನ್ ಕಂಡೀಷನ್ ಅಂತ ಬಂದಾಗ ಈವನ್ ಹುಬ್ಬಲ್ಲಿದ್ದ ಕೂದಲು ಕೂಡ ಹೋಗುತ್ತೆ. ಕೇವಲ ತಲೆ ಕೂದಲಷ್ಟೇ ಅಲ್ಲ, ದೇಹದ ಮೇಲಿನ ಎಲ್ಲ ಕೂದಲುಗಳು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಇನ್ನು ಕೆಲವರಿಗೆ ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸ ಬಂದಾಗ ಮುಖದ ಮೇಲೆಲ್ಲ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ತಲೆದಂತೂ ಖಾಲಿ ಆಗುತ್ತೆ, ಜೊತೆಗೆ ಅನಗತ್ಯವಾದಂಥ ಎಕ್ಸ್ಟ್ರಾ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಹಸಿವೇನೇ ಆಗೋದಿಲ್ಲ, ಕೆಲವರಿಗೆ ಹಸಿವು ನಿಲ್ಲದೇ ಇಲ್ಲ. ಇಂತಹ ಎಲ್ಲ ವಿಪರೀತ ಕ್ರಿಯೆಗಳು ಶುರುವಾಗುತ್ತೆ. ಇದು ಎಲ್ಲೋ ಒಂದು ಕಡೆ ಏನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಹೆಂಗೀಗ ನಾನು ನಿನಗೆ ಹಸಿವು ಇನ್ನು ಈ ಥರ ಕೊಟ್ಟರೆ ತಡ್ಕೊಳಕ್ಕಾಗಲ್ಲ, ಎಷ್ಟೊತ್ತು ತಿಂದರೂ ತಿನ್ಬೇಕನ್ಸತ್ತೆ, ಇಷ್ಟು ವಿಪರೀತವಾದ ಹಸು ಕೊಟ್ಟ ನಿನಗೆಷ್ಟು ಕಿರಿಕಿರಿ ಆಗುತ್ತೋ ಹಾಗೆ ನಿನ್ನ ದಿನಚರಿಯಲ್ಲಿ, ಆಹಾರ ಪದ್ಧತಿಯಲ್ಲಿ, ಯೋಚನೆಯಲ್ಲಿ ಉಲ್ಟಾ ಮಾಡಿದಾಗ ನನಗೂ ಅಷ್ಟೇ ಕಿರಿಕಿರಿ ಆಗ್ತಿದೆ ಅಂತ ನಿಮ್ಮ ಹತ್ರ ಹೇಳೋ ಪ್ರಯತ್ನ ಅದು. ಅಥವಾ ಯಾವಾಗ ನಿಮಗೆ ಹಸುವೇನೇ ಆಗ್ತಿಲ್ಲ ಮೇಡಮ್, ಹಸು ಆಗುವಂಗೆ ಮಾಡಿ ಏನಾದರೂ ಔಷಧಿ ಕೊಡಿ, ಹಸುವೇನೇ ಆಗಲ್ಲ, ಈ ಥೈರಾಯ್ಡ್ ಸಮಸ್ಯೆ ಬಂದಮೇಲೆ ಹಸಿವೇನೇ ಆಗ್ತಾಯಿಲ್ಲ ಅನ್ನೋರಿಗೆ ದೇಹ ಏನು ಹೇಳೋ ಪ್ರಯತ್ನ ಮಾಡ್ತಿದೆ, ನೀನು ನಿನ್ನ ದಿನಚರಿಯಲ್ಲಿ, ಆಹಾರ ಪದ್ಧತಿಯಲ್ಲಿ, ಯೋಚನೆಗಳಲ್ಲಿ ಅಥವಾ ವ್ಯಾಯಾಮದಲ್ಲಿ ಇದೇ ರೀತಿ ಎಕ್ಸ್ಟ್ರೀಮ್ ಕಂಡೀಷನನ್ನು ನನಗೆ ಕೊಡ್ತಾ ಇದೆಯಾ, ನನಗೂ ನಿನ್ನ ಬಿಹೇವಿಯರ್ ತಡ್ಕೊಳಕ್ಕಾಗ್ತಿಲ್ಲ, ಸೊ ಬದಲು ಮಾಡ್ಕೊ ಅಂತ ದೇಹ ನಿಮಗೆ ಹೇಳೋ ಪ್ರಯತ್ನ ಮಾಡ್ತಿದೆ. ಪ್ರತಿಯೊಂದು ರೋಗ ಕೂಡ ನಿಮ್ಮ ದೇಹದ ಭಾಷೆ. ನಿಮ್ಮ ದೇಹ ನಿಮಗೆ ಏನನ್ನೋ ಕೇಳ್ಕೊಳ್ತಾ ಇದೆ, ದಯವಿಟ್ಟು ನನ್ನ ಮಾತನ್ನು ಕೇಳು, ದಯವಿಟ್ಟು ಚೇಂಜ್ ಮಾಡ್ಕೊ, ದಯವಿಟ್ಟು ನನ್ನ ಮಾತನ್ನು ಕೇಳು, ಒಂದು ಪ್ರಯತ್ನ ಮಾಡು ಅಂತ. ಅದ್ರ ಬದಲು ನೀವೇನು ಮಾಡ್ತೀರಾ, ಅದನ್ನ ಮತ್ತೆ ಸಪ್ರೆಸ್ ಮಾಡುವಂಥ ಮೆಡಿಕೇಷನ್ಸ್ ತೊಗೊಳ್ಳೋದು. ನೀನು ಕೆಲಸ ಮಾಡದೇ ಇದ್ದರೆ ಏನು, ನಾನು ಸಪ್ಲಿಮೆಂಟ್ ತೊಗೋತೀನಿ ಅಂತ ಇನ್ನಷ್ಟು ಹೊರಗಡೆಯಿಂದ ಆ ಥೈರಾಯ್ಡ್ ಸಪ್ಲಿಮೆಂಟನ್ನು ಕೊಡೋವಂಥದ್ದು. ಅದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಅದನ್ನೇ ನಂಬ್ಕೊಂಡು ಲೈಫ್ ಟೈಮ್ ಇದ್ದಾಗ ಮೇನ್ ಅದು ನಿಮ್ಗೆ ಯಾಕೆ ಸಮಯ ಬಂದಿದೆ, ಯಾಕೆ ಆ ರೋಗ ಬರ್ತಾಯಿದೆ, ಒಳಗಡೆ ಏನು ತಪ್ಪಾಗ್ತಿದೆ ಅದನ್ನ ತಿದ್ಕೊಂಡಿಲ್ಲ ಅಂತಂದರೆ
ಅದು ಬರೀ ಅಲ್ಲಿಗೆ ನಿಲ್ಲಲ್ಲ, ಹೊಸ ಕಾಂಪ್ಲಿಕೇಶನ್ಸನ್ನು ಕೊಡುತ್ತೆ ಅಂತ. ಫರ್ದರ್ ಕಾಂಪ್ಲಿಕೇಶನ್ಸ್ ಆಫ್ ದ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ, ಅದು ಇನ್ನೇನಲ್ಲ, ಥೈರಾಯ್ಡ್ ಸಮಸ್ಯೆ ಬಂದಿದೆ. ಯಾಕೆ ಅಂದರೆ ಒಳಗಡೆ ಒಂದಿಷ್ಟು ಮಿಸ್ಟೇಕ್ಗಳಾಗ್ತಾ ಇದೆ. ಬಟ್ ನೀವು ಅದನ್ನ ತಿದ್ಕೊಳ್ಳದೆ ದಿನ 25 mcg 50 mcg 75 mcg ಅಂತ ಮಾತ್ರೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಬಿಕಾಸ್ ಹೊರಗಡೆಯಿಂದ ನಾ ಕೊಟ್ಬಿಡ್ತೀನಿ, ನೀನು ಕೆಲಸ ಸರಿಯಾಗಿ ಮಾಡಲ್ವ, ನಾನು ಹೊರಗಡೆಯಿಂದ ಮಾತ್ರೆ ತೊಗೋತೀನಿ. ಬಟ್ ಒಳಗಡೆ ಮೂಲ ಕಾರಣ ಏನಿದೆ ಅದನ್ನ ನಾನು ತಿದ್ಕೊಳ್ಳಲ್ಲ ಅಂತಂದರೆ ಆ ಡೋಸೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಆ ಡೋಸೇಜು ವರ್ಕ್ ಆಗ್ತಿಲ್ಲ ಅಂತ ಇನ್ನೂ ಹೆಚ್ಚಾಗ್ತಾ ಹೋದಂತೆ ಕಾಂಪ್ಲಿಕೇಶನ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಥೈರಾಯ್ಡ್ ಸಮಸ್ಯೆಯಿಂದ ವೆಯ್ಟ್ ಲಾಸ್ ಆಗ್ತಿದೆ, ಥೈರಾಯ್ಡ್ ಸಮಸ್ಯೆಯಿಂದ ವೆಯ್ಟ್ ಗೇನ್ ಆಗ್ತಿದೆ, ಥೈರಾಯ್ಡ್ ಸಮಸ್ಯೆಯಿಂದ ಇನ್ನೊಂದು ಆಗ್ತಾ ಇದೆ. ಹೀಗೆ ಇಂತಹ ಕಾಂಪ್ಲಿಕೇಶನ್ಸ್ಗಳು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಹೊರತು ಎಲ್ಲಿಯ ತನಕ ನೀವು ಮೂಲ ಕಾರಣವನ್ನು ಬದಲು ಮಾಡ್ಕೊಳ್ಳಲ್ಲ, ಎಲ್ಲಿಯ ತನಕ ನೀವು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದೆ ನಿಮ್ಮ ಬಾಡಿ, ನಿಮ್ಮ ದೇಹ ನಿಮ್ಮ ಹತ್ರ ಏನು ಮಾತಾಡೋ ಪ್ರಯತ್ನ ಮಾಡ್ತಿದೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೆ ನಿಮಗೆ ನೆಮ್ಮದಿ ಸಿಗೋದಿಲ್ಲ. ಸೊ ದಯವಿಟ್ಟು ನಿಮ್ಮ ದೇಹದ ಭಾಷೆಯನ್ನು ಕೇಳಿ. ಈ ದೇಹದಲ್ಲಿ ಈ ನಾಲಿಗೆ ಇದೆ, ಆದರೆ ಅದು ಮಾತಾಡೋಕ್ಕಾಗಲ್ಲ. ಮಾತಾಡೋದು ನಿಮ್ಮ ಮನಸ್ಸು, ಜ್ಞಾನಮಯ ಕೋಶ, ಮನೋಮಯ ಕೋಶ ಏನು ಹೇಳ್ಕೊಡುತ್ತೆ ಅದು ಮಾತ್ರ ಮಾತಾಡೋದು. ಹಾಗಾಗಿ ದೇಹ ಲಕ್ಷಣಗಳ ಮೂಲಕ ನಿಮ್ಮ ಹತ್ರ ಮಾತಾಡುತ್ತೆ. ಈಗ ದೇಹದೊಳಗಡೆ ಇದೊಂದು ಭೌತಿಕ ಅಂಗವಾಗಿ ಈ ನಾಲಿಗೆ ಇದ್ದರೂ ಕೂಡ ಆ ನಾಲಿಗೆ ಈ ದೇಹದ ಅಂಗಾಂಗಗಳ ಮಾತನ್ನು ನಿಮಗೆ ತಲುಪ್ಸೋಕ್ಕಾಗಲ್ಲ. ಅದು ಮಾತಾಡೋದೇನು, ನಿಮ್ಮ ಜ್ಞಾನಮಯ ಕೋಶ ಏನನ್ನು ಪ್ರೊಸೆಸ್ ಮಾಡ್ತಿದೆ, ನಿಮ್ಮ ಮನೋಮಯ ಕೋಶ ಏನನ್ನು ಪ್ರೊಸೆಸ್ ಮಾಡ್ತಿದೆ ಅದನ್ನು ಮಾತ್ರ ಈ ಭೌತಿಕ ಅಂಗವಾದ ನಾಲಿಗೆ ಮಾತನಾಡೋದು. ಹಾಗಾಗಿ ದೇಹ ಈ ರೋಗದ ಲಕ್ಷಣಗಳನ್ನು ತನ್ನ ಭಾಷೆಯಾಗಿ ಉಪಯೋಗಿಸ್ಕೊಳ್ಳುತ್ತೆ. ಅದು ಯಾವುದೇ ರೀತಿ ರೋಗ ಲಕ್ಷಣಗಳಾಗಿರ್ಬೋದು, ಲೂಸ್ ಮೋಷನ್ ಆಗೋದಾಗಿರ್ಬೋದು, ಕಾನ್ಸ್ಟಿಪೇಷನ್ ಆಗೋದಾಗಿರ್ಬೋದು, ಎದೆ ಉರಿ ಬರೋದಾಗಿರ್ಬೋದು, ಹಸಿವೆನೇ ಆಗದೇ ಇರೋದಾಗಿರ್ಬೋದು, ನಿದ್ದೆ ಬರೋದು, ನಿದ್ದೆ ಬಾರದೇ ಇರೋದು, ಹಗಲಿಗೂ ತೂಕಡಿಕೆ ಬರೋದು, ಈ ಎಲ್ಲವೂ ಕೂಡ ದೇಹದ ಭಾಷೆ. ದೇಹ ನಿಮ್ಮ ಹತ್ರ ಮಾತನಾಡುವ ಪ್ರಯತ್ನ ಮಾಡ್ತಿದೆ. ದಯವಿಟ್ಟು ದೇಹದ ಭಾಷೆಯನ್ನು ಕಲಿತುಕೊಳ್ಳಿ. ದೇಹ ಈ ಡಾಕ್ಟರ್ಸ್ಗಳಂತ ನೀವು ಬಂದಾಗ ನಾವು ನಿಮಗೆ ಮಾಡೋ ಹೆಲ್ಪ್ ಏನು ಹೇಳಿ, ನಾವು ನಿಮ್ಮ ದೇಹದ ಭಾಷೆಯನ್ನು ಅರ್ಥೈಸಿಕೊಂಡು ಅದನ್ನು ನಿಮಗೆ ಕನ್ವೆ ಮಾಡ್ತೀವಿ. ನೋಡಿ ಸರ್ ಇಂಥ ತಿನ್ನಬೇಡಿ, ನೋಡಿ ಸರ್ ಈ ಥರ ಮಾಡಿ, ರಾತ್ರಿ ನಿದ್ದೆ ಹಿಂಗೆ ಇಡಬೇಡಿ, ಈ ಥರ ಇಂತಿಂಥ ವ್ಯಾಯಾಮ ಮಾಡಿ, ಅಥವಾ ಈ ಥರದ ಮುದ್ರೆಗಳನ್ನು ಮಾಡಿ, ಇಂಥ ಎನರ್ಜಿ ನಿಮಗೆ ಅಗತ್ಯ ಜಾಸ್ತಿ ಇದೆ. ಇದನ್ನು ಯಾಕೆ ಹೇಳ್ತೀವಿ ಅಂತಂದರೆ ಡಾಕ್ಟರ್ಸ್ಗಳು ನಿಮ್ಮ ದೇಹದ ಭಾಷೆಯನ್ನು ಅರ್ಥೈಸಿಕೊಂಡು ಅದನ್ನು ನಿಮಗೆ ಕನ್ವೆ ಮಾಡಿ ನಿಮ್ಮ ಮತ್ತು ನಿಮ್ಮ ದೇಹದ ನಡುವಿನ ಸಂಬಂಧ ಚೆನ್ನಾಗಿರೋ ರೀತಿಯಲ್ಲಿ ನೋಡ್ಕೊಳ್ಳೋ ಅಂಥದ್ದು ಮಾತ್ರ ನಮ್ಮ ಕೆಲಸ. ಆ ಬದಲಾವಣೆ ನಿಮ್ಮಲ್ಲೇ ಆಗಬೇಕು, ನಿಮ್ಮಿಂದಾನೇ ಆಗಬೇಕು. ನಿಧಾನ ಪರಿವರ್ತನ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಯಾವುದೇ ರೋಗಕ್ಕೆ ಆದರೂ ಕೂಡ. ಸೊ ಆಯಾ ಕಾರಣಗಳನ್ನು ಹುಡುಕಿ ದಿನಚರಿಯನ್ನು ಬದಲು ಮಾಡ್ಕೋಬೇಕು, ನಿದ್ದೆ ಸರಿಯಾಗಿ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಅಲ್ಟಿಮೇಟ್ಲಿ ಬಂದು ನಿಲ್ಲೋದು ಇಲ್ಲಿಗೇನೆ. ಒಂಚೂರು ಆಚೆ ಈಚೆ ರಿಸ್ಟ್ರಿಕ್ಷನ್ಸಲ್ಲಿ ವ್ಯತ್ಯಾಸ ಆಗ್ಬೋದೇ ಹೊರತಾಗಿ ಹೆಲ್ತ್ ನಿಮಗೆ ಸಿಗಬೇಕಂದಾಗ ಇದಿಷ್ಟನ್ನು ನೀವು ಬದಲಾಯಿಸ್ಕೊಳ್ಳಿಕ್ಕೆ ಬೇಕು. ಕೇವಲ ಮೆಡಿಸಿನ್ ತಿನ್ನೋದ್ರಿಂದ, ಕೇವಲ ಡಾಕ್ಟರ್ ಕನ್ಸಲ್ಟೇಷನ್ ಫೀ ಕೊಡೋದ್ರಿಂದ ನಿಮಗೆ ಆರೋಗ್ಯ ಸಿಗೋದಿಲ್ಲ. ಅದರ ಜೊತೆಯಲ್ಲಿ ನಿಮ್ಮ ಪ್ರಯತ್ನ, ನಿಮ್ಮ ದೇಹವನ್ನು ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ನೀವು ಅರ್ಥ ಮಾಡ್ಕೊಂಡೆ ಅಂದರೆ ಡಾಕ್ಟ್ರ್ ಇಲ್ಲದೇನೂ ನೀವು ಹುಷಾರು ಮಾಡ್ಕೋಬೋದು. ಇದಿಷ್ಟು ವಿಷಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ನಮ್ಮ ಅಗತ್ಯವೇ ಬರೋದಿಲ್ಲ. ನಾವಿಲ್ಲದೇ, ನಮ್ಮ ಸಹಾಯ ಇಲ್ಲದೆ ನೀವು ನಿಮ್ಮ ದೇಹವನ್ನು ಗುಣಪಡಿಸ್ಕೊಳ್ಬೋದು. ಆದರೆ ಈ ಪ್ರಯತ್ನ ನಿಮ್ಮಿಂದ ಆಗಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದಾಗ ಥೈರಾಯ್ಡ್ ಅಂತ ಸಮಸ್ಯೆಯಲ್ಲೂ ಅಷ್ಟೇ. ಈಗ ಪಂಚಕರ್ಮ ಚಿಕಿತ್ಸೆ, ಕೋಶ ಕ್ಲೆನ್ಸಿಂಗ್ ಚಿಕಿತ್ಸೆಯನ್ನು ನಾವು ಮಾಡಿದಾಗ ಆ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಏನು ಮಾಡುತ್ತೆ, ನಿಮ್ಮ ಇಡೀ ಪಂಚಕೋಶಗಳನ್ನು ಕ್ಲೆನ್ಸ್ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ದೇಹದ ಒಳಗಡೆ ಏನೇನು ನಿಧಾನಗಳು ಅಂದರೆ ಕಾರಣಗಳೇನೇನಿದ್ವು ಅದೆಲ್ಲವನ್ನು ಸರಿಪಡಿಸಿ ಈ ಕಾರಣಗಳಿಂದ ಇಲ್ಲಿ ತನಕ ಆದ ಡ್ಯಾಮೇಜನ್ನು ಅದು ಕ್ಲೀನ್ ಮಾಡಿ ಕೊಡುತ್ತೆ. ಮತ್ತೆ ಹೊಸ ಕಾರಣಗಳನ್ನು ನೀವು ಮಾಡದೆ ಮುಂದುವರ್ಸ್ಕೊಂಡು ಹೋದಲ್ಲಿ ಆ ರೋಗ ಮತ್ತೆ ವಾಪಸ್ ನಿಮಗೆ ಬರೋದಿಲ್ಲ. ಮತ್ತೆ ಪುನಃ ಅದೇ ತಪ್ಪು ಮಾಡ್ತೀನಿ, ಮತ್ತೆ ಪುನಃ ಅದೇ ಸ್ಟ್ರೆಸ್, ಮತ್ತೆ ಪುನಃ ಅದೇ ತಪ್ಪಾದ ಆಹಾರ ಪದ್ಧತಿ, ಮತ್ತೆ ಪುನಃ ಅದೇ ತಪ್ಪಾದ ಜೀವನ ಶೈಲಿಯನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದರೆ ದೇಹ ಮತ್ತೆ ನಿಮಗೆ ಪಾಠ ಹೇಳ್ಕೊಡೋಕ್ಕೆ ಇನ್ನೊಂದು ರೋಗದ ರೂಪದಲ್ಲಿ ಬರುತ್ತೆ. ಅದು ಬರದೇ ಇರ್ಬೋದು, ಮತ್ತೊಂದು ಬರುತ್ತೆ. ಈಗ ಮೊನ್ನೆ ಒಬ್ಬರು ಬಂದಿದ್ದರು, ಆಯಿತಾ, ಅವರಿಗೆ ಥೈರಾಯ್ಡಲ್ಲಿ ಆಟೋ ಇಮ್ಯೂನ್ ಕಂಡೀಷನ್ ಇದೆ. ಆಟೋ ಇಮ್ಯೂನ್ ಕಂಡೀಷನ್ ಆಗಿದೆ ಅಂತ ಅವರಿಗೆ ಗೊತ್ತಾದ ತಕ್ಷಣ ಒಂದಿಷ್ಟು ಸ್ಟಿರಾಯ್ಡ್ಸ್ಗಳನ್ನು ಹಾಗೆ ಒಂದಿಷ್ಟು ಮೆಡಿಕೇಷನ್ಸ್ಗಳನ್ನು ಅವರಿಗೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಇನ್ನೂ ಅದು ಮಿತಿ ಮೀರ್ತಾ ಇದೆ ಮತ್ತು ರೀಡಿಂಗ್ಸ್ಗಳೆಲ್ಲ ತುಂಬ ಆಚೆ ಈಚೆ ಆಗ್ತಿದೆ ಅಂದಾಗ ಅವರೇನಂದ್ಬಿಟ್ರು, ನೀವು ಇದನ್ನೇ ತೆಗೆಸ್ಕೊಂಡು ಬಿಡಿ, ಇದು ಯಾಕೋ ಅಲ್ಲಿ ತುಂಬ ಮಿತಿ ಮೀರ್ತಾ ಇದೆ,
ಮತ್ತು ಅದು ಇನ್ನು ಸೈಜು ದೊಡ್ಡದಾಗೋ ಥರ ಲಕ್ಷಣಗಳಿದ್ದಾವೆ, ನೀವು ರಿಮೂವ್ ಮಾಡಿಸ್ಕೊಂಡ್ಬಿಡಿ. ಏನಿಲ್ಲ, ಸಪ್ಲಿಮೆಂಟ್ ತೊಗೊಂಡ್ರೆ ಆಯಿತು, ಥೈರಾಯ್ಡ್ ಗ್ರಂಥಿ ತೆಗೆದುಬಿಡೋಣ, ನಿಮಗೆ ಈ ರೋಗ ಲಕ್ಷಣ ಇರೋದಿಲ್ಲ, ಜೊತೆಗೆ ಸಪ್ಲಿಮೆಂಟ್ ತಿಂತಾ ಇದ್ರೆ ಆಯಿತು ಅಂತ ಅವರು 2 ವರ್ಷಗಳ ಹಿಂದೆ ರಿಮೂವ್ ಮಾಡಿಸ್ಕೊಂಡ್ರು. ಅದಾಗಿ 1 ವರ್ಷದಲ್ಲಿ ಅವರಿಗೆ ಗರ್ಭಕೋಶದಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯಿತು. ಗರ್ಭಕೋಶದಲ್ಲಿ ಅನಿಯಮಿತವಾದ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗೋಯ್ತು. ಇಲ್ಲ, ಇದು ನಿಮಗೆ ಹಾರ್ಮೋನ್ ಸಮಸ್ಯೆ ಶುರುವಾಗಿದೆ, ಗರ್ಭಕೋಶದಲ್ಲಿ ಸಮಸ್ಯೆ ಇದೆ, ಚಿಕ್ಕ ಪುಟ್ಟ ಗಡ್ಡೆಗಳು 3-4 ಆಗಿಬಿಟ್ಟಿದೆ, ಹಾಗಾಗಿ ಗರ್ಭಕೋಶ ತೆಗೆದುಬಿಡೋಣ ಅಂದರು. 1 ವರ್ಷದ ಹಿಂದೆ ಗರ್ಭಕೋಶ ಕೂಡ ತೆಗೆದಾಯ್ತು. ಸೊ ಥೈರಾಯ್ಡ್ ಗ್ಲ್ಯಾಂಡ್ ರಿಮೂವ್ ಆಯಿತು, ಗರ್ಭಕೋಶ ರಿಮೂವ್ ಆಯಿತು. ಇನ್ನಾದರೂ ಆರಾಮಾಯ್ತಾ? ಇಲ್ಲ. ಈಗ ನನ್ನ ಹತ್ರ ಬಂದಿರುವಂಥದ್ದು ಹೈ ಶುಗರು. ಏನು ಮಾಡಿದರೂ ಶುಗರ್ ಕಂಟ್ರೋಲ್ ಆಗ್ತಿಲ್ಲ. ಡೈಲಿ ಬೆಳಿಗ್ಗೆ 20, ಮಧ್ಯಾಹ್ನ 24, ಸಂಜೆ 14 ಯೂನಿಟ್ ಬೇರೆ ಬೇರೆ ಕಾಂಬಿನೇಷನ್ನ ಇನ್ಸುಲಿನ್ ಶಾಟ್ ತೊಗೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರ ಫಾಸ್ಟಿಂಗ್ ಗ್ಲೂಕೋಸ್ 260 ಇತ್ತು ನನ್ನ ಹತ್ರ ಬಂದಾಗ. ಏನು ಮಾಡಿದ್ರು ಇಷ್ಟು 3 ಟೈಮ್ಸ್ ಇದನ್ನು ತೊಗೊಂಡು ಸಕ್ಕರೆ ಬೆಲ್ಲ ಜೇನುತುಪ್ಪ ಏನೂ ತಿನ್ನದೆ ಎಂಥ ಮಾಡಿದ್ರು ನನ್ನ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರ್ತಾ ಇಲ್ಲ. HbA1c 10.6 ಇದೆ ಇನ್ಸುಲಿನ್ ತೊಗೊಂಡು. ಸೊ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಅವರ ದೇಹ ಅವರಿಗೆ ಒಂದಿಷ್ಟು ಬದಲಾವಣೆ ಮಾಡ್ಕೋ ಅಂತ ಥೈರಾಯ್ಡ್ ವೇರಿಯೇಷನ್ಸ್ ಬಂದಾಗಿನಿಂದ ಹೇಳ್ತಾ ಇದೆ. ಥೈರಾಯ್ಡ್ ಫ್ಲಕ್ಚುವೇಷನ್ ಶುರುವಾಗಿ 10 ವರ್ಷ ಆಗಿತ್ತು. ಆಟೋ ಇಮ್ಯೂನ್ ಅಂತ ಡಿಸೈಡ್ ಆಗಿದ್ದು 3 ವರ್ಷದ ಹಿಂದೆ. ಸೊ ಇವ್ರು ಏನು ಮಾಡ್ತಾ ಬಂದರು, ಥೈರಾಯ್ಡ್ ಬಂದಿದೆ, ಮೆಡಿಸಿನ್ಸ್ ತೊಗೊಳ್ಳೋಣ, ಇನ್ನೊಂದು ಬಂದಿದೆ, ಔಷಧಿ ತೊಗೊಳ್ಳೋಣ. ಕೇವಲ ಔಷಧಿ, ಆಸ್ಪತ್ರೆ, ವೈದ್ಯರ ಬಳಿ ಪರಿಹಾರ ಹುಡುಕಿದ್ರೆ ಹೊರತಾಗಿ ತನ್ನೊಳಗೆ ಏನು ಬದಲಾವಣೆ ಮಾಡ್ಕೊಳ್ಬೇಕು ಪ್ರಯತ್ನನೇ ಮಾಡಲಿಲ್ಲ. ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದು ಹಾಕಿದ್ರೆ ಮುಗೀತು ಅಂದ್ಕೊಂಡ್ರಿ. ಇಲ್ಲ, ಆದರೆ ಅರ್ಥ ಮಾಡ್ಕೊಳ್ಳಿ, ಈಗ ಥೈರಾಯ್ಡ್ ಗ್ಲ್ಯಾಂಡಿಗೆ ತೊಂದರೆ ಬರ್ತಿದೆ, ಅದರಲ್ಲಿ ವೇರಿಯೇಷನ್ಸ್ ಇಷ್ಟು ಬರ್ತಿದೆ ಅಂದರೆ ಆ ವೇರಿಯೇಷನ್ ಉತ್ಪತ್ತಿ ಆಗಿದ್ದಿಲ್ಲಿಂದ ನಿಮ್ಮ ದೇಹದಿಂದ ತಾನೇ. ಅದನ್ನು ಉತ್ಪತ್ತಿ ಮಾಡುವಂಥ ಕೆಲಸ ನಿಮ್ಮ ದೇಹನೇ ಮಾಡ್ತಿದೆ ಅಂದಮೇಲೆ ನೀವು ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದ್ರು ಅದು ಇನ್ನೆಲ್ಲಾದರೂ ಅದನ್ನೇ ಉತ್ಪತ್ತಿ ಮಾಡುತ್ತೆ ಹೊರತಾಗಿ ಅದು ಸುಮ್ಮನೆ ಹೆಂಗಿರುತ್ತೆ. ಅದನ್ನು ಅವ್ರು ತೆಗೆದುಬಿಟ್ರು ಆದರೆ ಮತ್ತೆ ಹಾರ್ಮೋನ್ ಸೈಕಲಿಗೆ ಕನೆಕ್ಟೆಡ್ ಆಗಿರೋದು ಯಾವುದು? ಗರ್ಭಕೋಶ, ಈಸಿಲಿ ಸಿಗೋವಂಥದ್ದು. ಅಲ್ಲಿ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮನುಷ್ಯ ಇನ್ನೂ ಬುದ್ಧಿವಂತ, ಗರ್ಭಕೋಶದಲ್ಲಿ ಗಡ್ಡೆ ಆಗ್ತಿದೆಯಾ, ಕಿತ್ತು ಬಿಸಾಕ್ಬಿಡಿ, ಆಯ್ತಲ್ಲ, ನಿಮಗೇನು ಮಕ್ಕಳಾಗಿದೆ, ಮರಿಯಾಗಿದೆ, ಇನ್ನೇನು ಮಾಡ್ತೀರಾ ಗರ್ಭಕೋಶ ಇಟ್ಕೊಂಡು, ತೆಗೆದು ಬಿಸಾಕ್ಬಿಡೋಣ, ಆರಾಮಾಗಿರ್ತೀರ. ಅಲ್ಲ, ಆರಾಮಾಗಿದ್ದರೆ ನಂಗೆ ಖುಷಿನೇ ಇತ್ತು, ಸಿಗ್ತಾ ಆರಾಮ? ಇಲ್ಲ, ಗರ್ಭಕೋಶ ಕಿತ್ತು ಬಿಸಾಕಿ ಆಯಿತು, ಇನ್ನೂ ಸಫರಿಂಗ್ ಇದೆ. ಯಾಕಿದೆ? ಯಾಕಂತಂದರೆ ಡಯಾಬಿಟಿಸ್ ಅನ್ನೋದು ಕೂಡ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ನೆನಪಲ್ಲಿ ಇಟ್ಕೊಳ್ಳಿ, ಇನ್ಸುಲಿನ್ ಅನ್ನೋ ಹಾರ್ಮೋನನ್ನು ನಿಮ್ಮ ದೇಹ ಸ್ರವಿಸಲಿಕ್ಕೆ ಆಗದೇ ಇದ್ದಾಗ ಅಥವಾ ಸಫಿಷಿಯೆಂಟಾಗಿ ಸ್ರವಿಸಲಿಕ್ಕೆ ಆಗದೇ ಇದ್ದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವಂಥದ್ದು. ಸೊ ಇಲ್ಲಿ ಅವರಿಗೆ ಡಯಾಬಿಟಿಕ್ ಅಂತ, ಈಗ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಂತ ಬಂದಿರೋದು ಡಯಾಬಿಟಿಸ್ ಅನ್ನೋ ರೋಗದಿಂದಾಗಿ ಅಲ್ಲ, ಅವರ ಹಾರ್ಮೋನಲ್ ಕಂಡೀಷನ್ ಏನು ಅಲ್ಲಿಂದ ಅನ್ರಿಸಾಲ್ವ್ಡ್ ಆಗಿ ಕೂತಿದೆ, ಥೈರಾಯ್ಡಿಂದ ಇರಬಹುದು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಆ್ಯಂಡ್ ಇವತ್ತಿಗೂ ಕೂಡ ಆ ಹಾರ್ಮೋನಲ್ ಪ್ಯಾಟರ್ನ್ ಡಿಸ್ಟರ್ಬೆನ್ಸಿಂದ ಆಗ್ತಿರೋದೇ ಹೊರತಾಗಿ ಏನು ಸಕ್ಕರೆ ಕಾಯಿಲೆ ಅಂತ ನಾವು ಹೇಳ್ತೀವಿ ಅದರಿಂದ ಇಂಪ್ಯಾಕ್ಟ್ ಆಗ್ತಾ ಇರೋದಲ್ಲ. ಒಂದೇ ಕಾರಣಕ್ಕೆ ಇದು ನಿಮ್ಮಲ್ಲಿ ಬರ್ತಾ ಇರುವಂಥದ್ದು. ಸೊ ಇದು ಆಗಬೇಕು, ಇದು ಸರಿ ಹೋಗಬೇಕಂದಾಗ ಒಂದಿಷ್ಟು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು, ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು, ನಿಮ್ಮ ಯೋಚನಾ ಲಹರಿಯಲ್ಲಿ ಬದಲಾವಣೆಯನ್ನು ನೀವು ಮಾಡಿಕೊಂಡಾಗ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನು ಉಳಿಸ್ಕೊಳ್ಬೋದಿತ್ತು, ಯುಟ್ರಸನ್ನು ಉಳಿಸ್ಕೋಬೋದಿತ್ತು. ಈಗ ಇವತ್ತು ಪ್ಯಾಂಕ್ರಿಯಾಸ್ ಕೂಡ ಮತ್ತೆ ಪುನಃ ಕೆಲಸ ಮಾಡೋ ಹಾಗೆ ಮಾಡ್ಬೋದು. ಆದರೆ ಈ ಬದಲಾವಣೆಗೆ ನೀವು ಸಿದ್ಧರಿರಬೇಕು. ನೀವು ನಿಮ್ಮದೇ ಹಠದಲ್ಲಿರ್ತೀರಾ, ನಿಮ್ಮದೇ ಆ ಹಠಮಾರಿತನವನ್ನು ಬಿಟ್ಕೊಡದೆ ಹಂಗೆ ನೀವು ಔಷಧಿ ಅಷ್ಟೇ ಕೊಡಿ, ಡಾಕ್ಟ್ರು ಸಾಕು, ಬಾಕಿ ನನಗೆ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ, ವ್ಯಾಯಾಮ ಮಾಡೋದಕ್ಕೆ ನನಗಾಗೋದಿಲ್ಲ, ನಿದ್ದೆ ಸರಿ ಮಾಡೋದಕ್ಕೆ ನನಗಾಗೋದಿಲ್ಲ, ಬೇರೆ ಯಾವುದೂ ನನ್ನ ಹತ್ರ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ನೀವೇನು ಔಷಧಿ ಕೊಡ್ತೀರಾ ಕೊಟ್ಟು ಸರಿ ಮಾಡಿ ಅನ್ನೋ ಹಠಮಾರಿತನ ನಿಮ್ಮಲ್ಲಿದ್ದರೆ ಆ ರೋಗ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಬದಲಾವಣೆಯನ್ನು ಮಾಡ್ಕೋಬೇಕು, ಕಾರಣ ಹುಡುಕಿ ಅದನ್ನು ಸರಿಪಡಿಸ್ಕೋಬೇಕು. ಆವಾಗ ಖಂಡಿತ ಥೈರಾಯ್ಡನ್ನು ಪಂಚಕರ್ಮ ಸಹಾಯದಿಂದನೋ ಅಥವಾ ಆಹಾರ ಪದ್ಧತಿಯ ಬದಲಾವಣೆಯಿಂದನೋ ಅಥವಾ ವ್ಯಾಯಾಮದಿಂದನೋ ಅಥವಾ ದಿನಚರಿಯ ಬದಲಾವಣೆಯಿಂದನೋ, ನಿದ್ದೆಯ ಬದಲಾವಣೆ, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸಹಾಯದಿಂದ ಇದನ್ನು ಸರಿಪಡಿಸಲಿಕ್ಕೆ ಆಗುತ್ತೆ. ಸೊ ಥೈರಾಯ್ಡ್ ಬಂತು ಅಂತ ಭಯಪಡೋದು ಬೇಡ. ಯಾಕಂದರೆ ಅದು ಜಸ್ಟ್ ನಿಮಗೆ ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದೆ ಅಷ್ಟೇ, ಬಿಟ್ಟರೆ ಅದು ಏನೋ ದೊಡ್ಡ ರೋಗ ಅಲ್ಲ, ಸರಿ ಮಾಡ್ಬೋದು. ನೀವು ಸರಿಪಡಿಸ್ಕೊಳ್ಳೋಕ್ಕೆ ಸಿದ್ಧರಿದ್ದೀರಾ, ನೀವು ಗುಣ ಆಗಲಿಕ್ಕೆ ಸಿದ್ಧರಿದ್ದೀರಾ ಅನ್ನೋದು ಪ್ರಶ್ನೆ. ನಿಮಗೆ ಒಳಗಡೆಯಿಂದ ಈ ಅನಾರೋಗ್ಯ ಅನ್ನೋದೇ ಒಂದು ಕಂಫರ್ಟ್ ಝೋನನ್ನು ಕೊಟ್ಬಿಟ್ಟಿದೆ ಅಂದರೆ ನೀವು ಅದರಿಂದ ಹೊರ ಬರೋದೇ ಇಲ್ಲ. ಯಾಕಂದರೆ ನೋಡಿ, ಅಯ್ಯೋ ಆರಾಮಿಲ್ಲ ಅಂತ ಎಲ್ಲರೂ ಕಾಳಜಿ ಕೊಡ್ತಾರೆ, ಅಯ್ಯೋ ಪಾಪ ಇವನಿಗೆ ಹುಷಾರಿಲ್ಲ ಅಂತ ಎಲ್ಲರೂ ರೆಸ್ಟ್ ಕೊಡ್ತಾರೆ, ಕಾಳಜಿ ಕೊಡ್ತಾರೆ, ಅಯ್ಯೋ ಪಾಪ ಅಂತಾರೆ. ಆ ಸಹಾನುಭೂತಿನೇ ನಿಮಗೊಂದು ಕಂಫರ್ಟ್ ಝೋನ್ ಕೊಟ್ಬಿಟ್ರೆ ನೀವು ಯಾವತ್ತೂ ಅದರಿಂದ ಹೊರ ಬರೋದಿಲ್ಲ. ಆ ರೋಗದ ಕ್ಷಣಿಕ ಸುಖ ಇದೆ. ಹೆಂಗೆ ಅಂದರೆ ಡ್ರಗ್ಸ್ ತೊಗೊಂಡವರಿಗೆ ಒಂದು
ನಶೆಯಲ್ಲಿ ಏನೋ ಸುಖ ಸಿಗತ್ತಲ್ಲ, ಅದು ಕ್ಷಣಿಕ ಸುಖ ಅಷ್ಟೇ. ಹಾಗೆ ಕೆಲವರಿಗೆ ಈ ರೋಗದಲ್ಲಿ ಅದೊಂದು ಕ್ಷಣಿಕ ಸುಖ ಸಿಕ್ಬಿಡುತ್ತೆ. ರೋಗದಲ್ಲಿ ಏನಾಗುತ್ತೆ, ಆ ರೋಗ ಇರೋ ಕಾರಣಕ್ಕೆ ಒಂದಿಷ್ಟು ನಿಮಗೆ ಕನ್ಸೆಷನ್ ಸಿಗ್ತಾ ಇರುತ್ತೆ. ರೋಗ ಇರೋ ಕಾರಣಕ್ಕೆ ಮನೆಯವ್ರು ಅಟ್ಲೀಸ್ಟ್ ಮಾತಾಡಿಸ್ತಾರೆ, ಇಲ್ಲಾಂದರೆ ಅವರಾಯಿತು ಅವ್ರ ಕೆಲಸ ಆಯಿತು. ರೋಗ ಇದೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ನಿಮಗೆ ಕಂಫರ್ಟ್ ಸಿಗ್ತಿರತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಉಳಿದು ಹೋಯ್ತು ಅಂತಂದರೆ ಯಾವತ್ತೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಆ ರೋಗದಿಂದ ಹೊರಬರೋಕ್ಕೆ ಬಿಡೋದಿಲ್ಲ. ಬಿಕಾಸ್ ಯು ಆರ್ ಕಂಫರ್ಟೇಬಲ್ ಅಂತ. ಬಾಯಲ್ಲಿ ಹೇಳ್ತಿರ್ತೀರಾ, ಅಯ್ಯೋ ಮ್ಯಾಮ್ ನಂಗೆ ಹುಷಾರಾಗಬೇಕು. ನೋ, ಯು ಡೋಂಟ್ ವಾಂಟ್ ಟು ಗೆಟ್ ಹೀಲ್ಡ್. ನಿಮಗೆ ಇಷ್ಟ ಇಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಆರಾಮಾಗಿಬಿಟ್ರೆ ಇವರೆಲ್ಲ ನಾನು ಮಾತಾಡ್ಸೋದು ಬಿಟ್ಬಿಡ್ತಾರಾ, ಆರಾಮಾಗಿಬಿಟ್ರೆ ಇವರು ನನ್ನ ಬಗ್ಗೆ ಕಾಳಜಿ ತೊಗೊಳೋದು ಬಿಟ್ಬಿಡ್ತಾರಾ, ಇಂಥದ್ದು ಗೊತ್ತಿಲ್ಲದೆ ನಿಮ್ಮಲ್ಲಿ ಆ ಭಯ ಕೂತಿರತ್ತೆ. ಬಟ್ ನಿಮ್ಗೆ ಅದು ನಿಜಕ್ಕೂ ಬೇಡ ಅಂತಂದರೆ ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಹೊರ ಬರಬೇಕು. ಆಗ ನಿಮಗೆ ಆರೋಗ್ಯ ಸಿಗೋಕ್ಕೆ ಸಾಧ್ಯ. ಥೈರಾಯ್ಡನ್ನು ಗುಣಪಡಿಸೋಕ್ಕೆ, ಕಂಪ್ಲೀಟಾಗಿ ನಾರ್ಮಲ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇದೆ. ನೀವು ಬದಲಾಗಬೇಕಷ್ಟೆ.